7 ಲಕ್ಷ ಜನ 7 ಕೋಟಿ ಜನಸಂಖ್ಯೆ 4 ಲಕ್ಷ ಕೋಟಿ ಬಜೆಟ್ ಇರುವಂಥ ರಾಜ್ಯ. ಡೆಲ್ಲಿಗೆ ಹೋಗ್ಬೇಕಾಗತ್ತೆ, ಅವರು 2 ಇಲಾಖೆ ಇರ್ತಾರೆ, ಕೆಲಸ ಇರ್ಬೋದು, ಹೋಗಿ ಹೋಗ್ತಾರೆ. ಒಂದು ಕಡೆ ಹೈಕಮಾಂಡ್, ಒಂದು ಕಡೆ DCM, 2 ಅವ್ರಿಗೆ ಸಂಬಂಧಪಟ್ಟ ಕೆಲಸ ಡೆಲ್ಲಿಯಲ್ಲಿ ಇರ್ಬೋದು. ಅಂದರೆ ಅಲ್ಲೇ ನಿಮ್ಮ ಸ್ಥಳೀಯ ಮುಗಿದ್ರೆ ಮುಗಿದಿತ್ತು, ಇಲ್ಲಾಂದ್ರೆ ಅಂತಿಮವಾಗಿ ಅವ್ರು ಹೇಳಬೇಕಾಗ್ತದೆ. ಮತ್ತೊಂದು ಕಡೆ CM ಅವ್ರು ಹೇಳ್ತಾರೆ ಹೈಕಮಾಂಡ್ ನನ್ನ ಪರವಾಗೈತೆ ಅನ್ನೋದನ್ನ ಸದನದೊಳಗೆ ಹೇಳ್ತಾರೆ. 6 ಸಾರಿ ಹೇಳಿದ್ದಾರೆ ಅವರು. ಸೊ ನಾವು ಮುಗಿತಿದ್ರು, ನಾವು ಆಶಾಮಾನವೇ ಹೊಂದಿದ್ದೇವೆ. ನೀವೇನು ಹೇಳ್ತೀರಿ ಸರ್? DK ಇಲ್ಲ ನಾವೇನು ಹೇಳಿಕ್ಕಾಗಲ್ಲ, ಅದು ಪರವಾಗಿಲ್ಲ ವಿರೋಧವಾಗಿಲ್ಲ, ನಾವು ತಟಸ್ಥವಾಗಿದ್ದೀವಿ ಅಷ್ಟೇ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಬೋದು ಅಂತ ಅಲ್ಲ, ಅವ್ರು ತಮ್ಮ ಜಸ್ಟಿಫೈ ಮಾಡಲೇಬೇಕಲ್ಲ. ನಾವು ಕೂಡ ಹೇಳಿದ್ದಿಲ್ಲ, ಅವ್ರು ಡೆಲ್ಲಿಗೆ ಹೋಗಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಅದೇ DK ಪಕ್ಷ ಒಂದಿರಲ್ಲ, ಪಕ್ಷವದೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಲ್ಡ್ ವಾರ್ ಇದ್ದೇ ಅದು ರಾಜಕೀಯ. ಭೇಟಿ ಆಗುವಂತೆ ಅದು ಗೊತ್ತಿಲ್ಲ, ಅದು ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿ ಆಗಿದ್ರೆ ತಪ್ಪೇನಿಲ್ಲ. ಇವತ್ತೇನು ಸರ್ ನಮ್ಮನೆ ಇದೆ, ಆಗ್ತಾರಂತಿದೆ, ಆಗೋಲ್ಲ ಅಂತಿದೆ, ಎಲ್ಲ ನಮ್ಮನೆ ಇದೆ, ಎಲ್ಲ ಸಂಕ್ರಾಂತಿಗೆ ಇದೆ, ಎಲ್ಲ ನಾವೇನು ಹೇಳ್ಬೇಕಂತ. ಅಲ್ಲ, ನೀವು ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರು ಡಿನ್ನರ್ ಪಾರ್ಟಿ ಕರೆದ್ರಿ, ಅಲ್ಲಿ ಒಂದು ಏನಾದರೂ ಆಗಿರ್ತದೆ ಊಟದಾಗ. ಅದನ್ನು ನಮ್ಗೆ ಅಧಿಕಾರ ಇಲ್ಲ ಚೇಂಜ್ ಮಾಡೋದು. ನಮಗೆ ಅಧಿಕಾರ ಇಲ್ಲ. ನಮ್ದು ಏನಿದ್ರು ಚರ್ಚೆ, ನಮ್ಮ ಡೆವಲಪ್ಮೆಂಟು, ನಿನಗೆ ಎಷ್ಟು ದುಡ್ಡು ಬಂತು ಯಾವ ಇಲಾಖೆಯಿಂದ, ಆ ಚರ್ಚೆ ಅಷ್ಟೇ. ಓಕೆ ಸರ್. ಈಗ ಬೈ ಎಲೆಕ್ಷನ್ ಇದೆಲ್ಲ ಆಗೋದು ರಾಜಕಾರಣಿ ಮತ್ತು ಸರ್ಕಾರ ದಿಲ್ಲಿಗೆ ಹೋಗೋದು ಇರ್ತದ್ರೆ. ರಾಜಕಾರಣಿ ಅಂದರೆ ಸಂಘಟನೆ, ಚರ್ಚೆ ಕೂಡಿದ್ದೇ ಇರ್ತೈತೆ. ಇದರಲ್ಲಿ ಏನು ನಮಗೇನಂತ ವಿಶೇಷ ನಡೆಸೋಲ್ಲ. ಡೆಲ್ಲಿಗೆ 27 CWC ಇದೆ, ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಆ CWC ಮೀಟಿಂಗಲ್ಲಿ ಯಾಕಿಲ್ಲ ಇದ್ದೇ ಇರ್ತದೆ. ಇಲ್ಲ ಸರ್, ಈ ಸಾರಿ ಇಲ್ಲ ಸರ್. ಈ ಸಾರಿ ಇಲ್ಲಾಂದ್ರೆ ಇಲ್ಲ ಹೋಗೋಲ್ಲ, ಇಲ್ಲಾಂದರೆ ಅಧ್ಯಕ್ಷ ಅಂದರೆ ಕಂಪಲ್ಸರಿ ಇನ್ವೈಟ್ ಮಾಡ್ತಾರೆ, ಮಾಡ್ಬೋದು. ಇನ್ನೂ ಕಂಪಲ್ಸರಿ ಕರೆದಿರ್ತಾರೆ. ಅಂದ್ರೆ ಅವ್ರನ್ನ ಆಹ್ವಾನ ಇಲ್ಲ ಅಂತ ಅನ್ನೋ ವಿಚಾರಕ್ಕೆ ಏನು ಕೇಳೋದಾದ್ರೆ, ಅವ್ರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂಥ ಕೆಲಸ ಏನಾದರೂ ಆಗುತ್ತಾ ಅಲ್ಲಿ? CWCಯಲ್ಲಿ ಆ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಬೇರೆ ಅಜೆಂಡಾ ಇದೆ, ಅವ್ರು ಆಲ್ರೆಡಿ ಅಜೆಂಡಾ ಫಿಕ್ಸ್ ಇದೆ, ಅದಕ್ಕೆ ಮಾತ್ರ ಸೀಮಿತವಾಗಿರುವಂಥ CWC. ಟೈಮ್ ಟೇಬಲ್ ಅವರು ಅಪಾಯಿಂಟ್ಮೆಂಟ್ ಗೊತ್ತಿಲ್ಲ. ಈಗ ನೀವು KPCC ಅಧ್ಯಕ್ಷ ಸ್ಥಾನದಲ್ಲಿ ಬಂದಿದ್ದೀರಿ, ಇಲ್ಲ ಎಲ್ಲಿ ಅದು ಚರ್ಚೆನೇ ಇಲ್ಲ. ಇಲ್ಲಿ ಆಕಾಂಕ್ಷೆ ಅಂತಂದಿದೆ ಸರ್, ಮತ್ತು ಈ ಕಡೆ DK ಅವರು ಬದಲಾವಣೆ ಮಾಡಬೇಕು ಅನ್ನುವಂಥ ಮಾತು ಚರ್ಚೆ ಬಂದಾಗ ನೋಡೋಣ, ಚರ್ಚೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ ಸರ್. ಈಗ ತಮ್ಮ